ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು ಒಂದು ಕ್ವಶನ್ ಕೇಳಿದ್ರು SR ನೋ ರೌಂಡಲ್ಲಿ. ಈ ಬಿಗ್ ಬಾಸ್ ಮನೆಯಲ್ಲಿ ಸಂತು ಪಂತು ಇರೋದಕ್ಕೆ ಯೋಗ್ಯರಲ್ಲ ಅಂಥೇಳಿ ಒಂದು ಕ್ವಶನನ್ನು ಕೇಳಿದ್ರಲ್ಲ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಜನ ನೋ ಅಂತ ಹೇಳಿದ್ದಾರೆ, ಅಂದರೆ ಯೋಗ್ಯರಿದ್ದಾರ. ಆದರೆ ಬಟ್ ಇಲ್ಲಿ ಸಂತು ಅವರು ಆಡೋದಕ್ಕೆ ಯೋಗ್ಯರಿದ್ದಾರೆ. ಈ ಮಧ್ಯೆ ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ. ಇಲ್ಲಿ ಪಂತು ಅವರು ಅಂದರೆ ವರ್ತೂರ್ ಸಂತೋಷ್ ಅವರು ಅಷ್ಟೊಂದು ಆಟವನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿಲ್ಲ. ಅವರು ಈಗ ಆಟ ಅಂಥೇಳಿ ಆಟ ಆಡ್ತಿಲ್ಲ. ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರಿಗ ಕಂಪೇರ್ ಮಾಡಿದರೆ ತುಕಾಲಿ ಸಂತೋಷ್ ಅವರು ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ. ಈ ಮೊದಲಿಂದನೂ ಅಷ್ಟೇ ಅವರು ನಗಸ್ಕಂತಾನು ಬಂದಿದ್ರು. ಈ ಮಧ್ಯೆ ತುಂಬ ನಗಿಸ್ತಿದ್ದಾರೆ. ಆಟಗಳಲ್ಲಿ ಕೂಡ ಅಷ್ಟೇ ಇನ್ವಾಲ್ವ್ ಆಗಕತ್ತಾರ. ತುಂಬ ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗಕತ್ತಾರ ಅಂತ ಹೇಳಿ ಈ ಸಂಗೀತ ಅವರು ಹೇಳಿದ್ದಾರೆ. ಅಂದರೆ ಸಂಗೀತ ಅವ್ರಿಗೆ ಇಬ್ಬರಲ್ಲಿ ಕಂಪೇರ್ ಮಾಡಿದರೆ ವರ್ತೂರ್ ಸಂತೋಷ್ ಅವರು ಏನು ಅಷ್ಟೊಂದು ಆಡ್ತಿಲ್ಲ, ಅಷ್ಟೊಂದು ಸರಿಯಾಗಿ ಬೆರಿತಿಲ್ಲ, ಅಷ್ಟೊಂದು ಸರಿಯಾಗಿ ಮಾತಾಡ್ತಿಲ್ಲ. ಆಮೇಲೆ ವರ್ತೂರ್ ಸಂತೋಷ್ ಅವರು ಏನೇ ಆಟಗಳು ಬಂದಾಗ ಕೂಡ ಅಷ್ಟೊಂದು ಎಫರ್ಟ್ ಹಾಕಿ ಆಡ್ತಿಲ್ಲ ಅಂಥೇಳಿ ಒಂದು ಮಾತನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ತುಕಾಲಿ ಸಂತೋಷ್ ಅವ್ರ ಮೇಲೆ ಎಷ್ಟೇ ದ್ವೇಷ ಇದ್ದರೂ ಕೂಡ, ಎಷ್ಟೇ ಮನಸ್ತಾಪ ಇದ್ದರೂ ಕೂಡ ಅದೆಲ್ಲವನ್ನು ಮರೆತು ಅವರಿಗೆ ಮನಸ್ಸಿಗೆ ಏನು ಅನಿಸಿದೇನೋ, ಯಾವ್ದು ಕರೆಕ್ಟ್ ಅನಿಸಿದೇನೋ ಅದನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ನಮ್ರತಾ ಅವರು ಕೂಡ ಹೇಳಿದರು, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಅಷ್ಟೊಂದು ಸರಿಯಾಗಿ ಆಡ್ತಿಲ್ಲ ಸರ್. ಅವರು ತಮ್ಮ ಪಾಡಿಗೆ ತಾವೇ ಇರ್ತಾರ. ಆಟ ಅಂತ ಹೇಳಿ ಬಂದಾಗ ಆಡಬೇಕು, ಬಟ್ ಆಡಲ್ಲ, ಅವ್ರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂಥೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರಿಗೂ ಕಂಪೇರ್ ಮಾಡಿದರೆ ಯಾರು ಚೆನ್ನಾಗಿ ಆಡ್ತಾರ, ಯಾರು ಚೆನ್ನಾಗಿ ಆಡಂಗಿಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತಿದೆ ತಿಳಿಸ್ರಿ ಮತ್ತೆ ಕಮೆಂಟಲ್ಲಿ. ಈ ಒಂದು ಬಿಗ್ ಬಾಸನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ತುಕಾಲಿ ಸಂತೋಷರ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರಿಗೂ ಕೂಡ ನಾನು ಗೆಲ್ಲಬೇಕು, ನಾನು ಅಗ್ರೆಸಿವ್ ಆಗಿ ಆಡ್ತೀನಿ, ನಾನು ಏನಂತ ಹೇಳಿ ತೋರಿಸ್ತೀನಿ, ನಾನು ಯಾರಕ್ಕಿಂತ ಏನು ಕಮ್ಮಿ ಇಲ್ಲ, ನಾನು ನಗಿಸ್ತೀನಿ, ಆಮೇಲೆ ಆಟವನ್ನು ಕೂಡ ಆಡ್ತೀನಿ, ಆಮೇಲೆ ಏನೇ ಬಂದರೂ ಕೂಡ ಅದನ್ನು ತೊಗೊಂಡು ಕರೆಕ್ಟಾಗಿ ಜವಾಬ್ದಾರಿಯಿಂದ ತೊಗೊಂಡು ಆಡ್ತೀನಿ ಅಂತ ಹೇಳಿ ತುಂಬ ತಯಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಇವಾಗಂತೂ ತುಂಬ ಸೀರಿಯಸ್ ಆಗಿ ಆಟವನ್ನು ಆಡಕತ್ತಾರ ಅಂತಲೇ ಹೇಳ್ಬೋದು. ಯಾವುದೇ ಟಾಸ್ಕನ್ನು ಬಂದರೂ ಕೂಡ ತುಂಬ ಸಖತ್ತಾಗಿ ತೊಗೊಂಡು ಆಡಕತ್ತಿದ್ದಾರೆ. ಮೊದಲಿದ್ದು ತುಕಾಲಿ ಅವ್ರಿಗೂ ಇವಾಗಿದ್ದು ತುಕಾಲಿ ಅವ್ರಿಗೂ ಕಂಪೇರ್ ಮಾಡಿದರೆ ಎಷ್ಟು ಚೇಂಜ್ ಆಗಿದ್ದಾರೆ ಅವ್ರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಕತ್ತಾರ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮನೆ ಮಂದಿಗೂ ಕೂಡ, ಒಳಗಿರುವಂಥವ್ರಿಗೂ ಕೂಡ ತುಕಾಲಿ ಸಂತೋಷ್ ಅವರು ಓಕೆ ತುಂಬ ಚೆನ್ನಾಗಿ ಆಡಕತ್ತಾರೆ, ಈ ಮಧ್ಯೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಆಟ ಅಂತ ಹೇಳಿ ಬಂದಾಗ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ನಗಿಸೋದಂತ ಬಂದಾಗ ಕೂಡ ಅಷ್ಟೇ ನಗಿಸ್ತಾರೆ. ಅವರು ಒಂದು ಲೆವೆಲಿಗೆ ಕಾಣಿಸ್ಕೊತಾರೆ ಅವರು. ಅಂದರೆ ವರ್ತೂರ್ ಸಂತೋಷ್ ಅವ್ರಿಗೆ ಕಂಪೇರ್ ಮಾಡಿದರೆ ವರ್ತೂರ್ ಸಂತೋಷ್ ಅವ್ರು ಅಷ್ಟೊಂದೇನು ಕಾಣಿಸ್ತಿಲ್ಲ ಅಂಥೇಳಿ ಒಂದು ಮಾತನ್ನು ಮನೆಯವರೇ ಹೇಳಿದಾರಲ್ಲ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಟೈಮಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತಾ ಹೋಗುತ್ತಾ. ಯಾಕಂತಂದರೆ ಇವಾಗ ಇಲ್ಲಿ ಇದೆ ಅಲ್ವಾ, ಈಗ ಫಿನಾಲೆ ಕೂಡ ಇನ್ನೂ 2-3 ವಾರಗಳ ಆಯಿತು, ಮುಗಿದ್ಬಿಡ್ತದ. ಈಗ ಮುಗಿಯೋದಕ್ಕಿಂತ ಮೊದಲು ಟ್ರೋಫಿ ಗೆಲ್ಬೇಕಂತ ಹೇಳಿ ಎಲ್ರಿಗೂ ಇರುತ್ತಲ್ವ. ಇಲ್ಲಿ ವರ್ತೂರ್ ಸಂತೋಷ್ ಅವ್ರಿಗೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ಹೇಳಿನೇ ಅನಿಸುತ್ತ ಅಂತಲೇ ಹೇಳ್ಬೋದು. ಯಾಕಂತ ನನಗಂತಲ್ಲ, ಎಲ್ರಿಗೂ ಕೂಡ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವು ಕಮೆಂಟಲ್ಲಿ ಕೂಡ ಜನ ತಿಳಿಸಿದ್ದಾರೆ ಏನಂತಂದ್ರೆ, ಇಲ್ಲಿ ವರ್ತೂರ್ ಸಂತೋಷ್ ಅವರು ತುಂಬ ಸೀರಿಯಸ್ ಆಗಿ ತೊಗೊಂಡು ಆಡಬೇಕಾಗಿದೆ. ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಜನ ನಂಬ್ಕೊಂಡಿದ್ರೆ ಆಗಲ್ಲ, ಅವರು ಕೂಡ ಆಟ ಆಡಿದರೆ ಜನ ಕೂಡ ಕಾಪಾಡ್ತಾರ ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದಾರಲ್ಲ. ಸೊ ನೋಡ್ತಾ ಹೋಗೋಣ, ಇದನ್ನು ಇವಾಗಿಂದ ಸೀರಿಯಸ್ ಆಗಿ ತೊಗೊಂಡು ವರ್ತೂರ್ ಸಂತೋಷ್ ಅವ್ರು ಚೆನ್ನಾಗಿ ಆಡ್ತಾರಾ ಇಲ್ವಾ ಅಂಥೇಳಿ. ಯಾಕಂತಂದರೆ ಅವ್ರನ್ನ ಕೂಡ ಗೆಲ್ಲಿಸ್ಬೇಕಂತ ಹೇಳಿ ಜನಕ್ಕೂ ತುಂಬ ಆಸೆ ಇದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಅವರು ಕೂಡ ಅಷ್ಟೇ ಎಫರ್ಟ್ ಹಾಕಿ ಆಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತಾ. ಯಾಕಂತಂದರೆ ಅಲ್ಲಿ 100% ಹಾಕಿ ಆಟ ಆಡಿ ಎಲ್ಲ ತೋರಿಸಿದ್ರೆ ಜನಕ್ಕೆ ಇಷ್ಟ ಆಗಿ, ಯಾರಿಗೆ ಇಷ್ಟ ಇರಲಿಲ್ವೋ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ತಾರೆ, ಯಾರು ಬಿಡ್ತಾರೆ ಅಂಥೇಳಿ. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾರು ಯೋಗ್ಯರು, ಯಾರು ಯೋಗ್ಯರಲ್ಲ ಅಂಥೇಳಿ ನಿಮ್ಗೆ ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.